ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ರಿಗೆ ನಾನೇ ಆಫರ್ ಮಾಡ್ಬೇಕಿತ್ತಂತೆ. ಹಸ್ಬೆಂಡ್ ಈ ಮಟ್ಟಕ್ಕೆ ಸುಳ್ಳು ಹೇಳ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಭಲೇ ಇದೀರಾ ಬಿಡಿ. ಮುಂದೆ ಅವ್ರಿಗೆ ನನ್ನ ಜೊತೆ ಕೆಲಸ ಮಾಡೋಕೆ ತುಂಬಾ ಇಷ್ಟ ಅಂತ. ಚಿರಾಗ್ ಅವರೇ, ನೀವ್ ಎಂತ ದೊಡ್ಡ ಫ್ಯಾಷನ್ ಡಿಸೈನರು, ನಿಮ್ಗೆ ಎಷ್ಟು ದೊಡ್ಡ ಹೆಸರಿದೆ, ನಿಮ್ ಜೊತೆ ಕೆಲಸ ಮಾಡ್ತಿರೋದು ನನ್ ಪುಣ್ಯ ಅಂತ ಏನೇನೋ ಹೇಳಿದ್ರು. ನಂಬನ ಯಾರನ್ನ? ದಿಶಾನ. ಈಗ ಅವಳು ನಿಮ್ಗೆ ಇದನ್ನೆಲ್ಲ ಹೇಳಿದ್ಲಾ? ಹೇಳಿದ್ರು ರೀ. ಸರಿ, ಆಣೆ ಮಾಡಿ. ಅಂದ್ರೆ ಇದನ್ನೇ ಹೇಳಲಿಲ್ಲ, ಈ ತರದ್ ಏನೋ ಹೇಳಿದ್ರು. ಸಾಕು ಹಸ್ಬೆಂಡು, ಈ ತರ ಸುಮ್ನೆ ಸುಳ್ಳು ಹೇಳಿ ಸಿಕ್ಕಾಕೋಬೇಡಿ. ಬನ್ನಿ ಸುಮ್ನೆ ಮಲ್ಕೊಳ್ಳಿ. ಇನ್ನು ಏನೇನೋ ಹೇಳಿದ್ರು, ಕೇಳಿಸ್ಕೊಳ್ರಿ, ಹೇಳ್ತೀನಿ. ಬೇಡ, ನಿಮ್ ಕಂತೆ ಪುರಾಣ ಅಲ್ಲ, ಬೇರೆ ಯಾರಿಗಾದ್ರೂ ಹೇಳಿ. ಸರಿ ಹುರ್ಕೊಂಡ್ರಿ ಅಂತ ಆಯ್ತು. ಏನಂದ್ರೆ? ಗುಡ್ ನೈಟ್. ಗುಡ್ ನೈಟ್ ಅಂದೆ. ಅದನ್ನ ನಿಮ್ ಮಾಡ್ಲಿಗೆ ಹೇಳಿ. ಮಾಡಬಹುದು. ಈ ಫೋನ್ ಮಾಡ್ತೀನಿ. ನಿಮ್ ಫೋನ್ ಯಾಕ್ರಿ? ನನ್ನ ಫೋನಲ್ಲಿ ಮಾಡ್ತೀನಿ. ಹೆಂಗ ಆಡ್ತೀರಪ್ಪ ನೀವು ಒಳ್ಳೆ. ಹಾಯ್ ದಿಶಾ. ಹಸ್ಬೆಂಡು ಫೋನ್ ಎತ್ತದ್ಲಾ? ಮಾತಾಡ್ತಿರೋದು ಕೇಳಿಸ್ತಲ್ಲ, ಸುಮ್ಮನೆ. ಹಾಯ್ ದಿಶಾ, ಹೌ ಯು? ಹ್ಯಾಡ್ ಯೋರ್ ಡಿನ್ನರ್? ಇವನ್ ಐ ಹ್ಯಾಡ್ ಮಾಡಿ. ಮಾತಾಡ್ತೀವಿ. ನಿಮಗೆ ಫೋನ್ ಮಾಡಕ್ ಬೇರೆ ಟೈಮ್ ಸಿಗ್ಲಿಲ್ವಾ? ಯಾಕೆ ದೀಪ ಡಲ್ ಆಗಿದ್ಯಾ? ಅಕ್ಕ, ನಂಗೆ ದಿಶಾ ಆಗಿ ಹಸ್ಬೆಂಡ್ಗೆ ಆಫೀಸ್ಗೆ ಹೋಗಕ್ ಇಷ್ಟ ಆಗ್ತಿಲ್ಲ. ಯಾಕೆ? ಇಡೀ ದಿನ ಆಫೀಸಲ್ಲಿ ಯಾರು ಇರ್ತಾರಕ್ಕ? ಅದ್ ಬೇರೆ ಟುಸ ಪುಸ ಅಂತ ಇಂಗ್ಲಿಷಲ್ಲಿ ಮಾತಾಡ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಯಾರಕ್ಕ ಇರ್ತಾರೆ? ದೀಪ ತರ ಮನೇಲಿ ಕೂತ್ಕೊಂಡು ಏನೋ ಒಂದ್ ಕೆಲ್ಸ ಮಾಡ್ಕೊಂಡು ಇದ್ಬಿಡೋದೇ ವಾಸಿ ಅನ್ಸ್ತಿದೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಅಕ್ಕ, ಒಂದೊಂದ್ಸಲಿ ನಂಗೆ ಗೊತ್ತಿಲ್ದಂಗೆನೆ ದಿಶಾ ಅಂತ ದೀಪ ಹೋಗ್ತೀನಿ ನಾನು. ಆಗ್ಬಾರ್ದು, ಅದೇ ಅಲ್ವಾ ಪಾಯಿಂಟು. ನೋಡು ದೀಪ, ಇವತ್ತಿಂದ ನಿನ್ ಜೀವನದ ಹೊಸ ಅಧ್ಯಾಯ ಶುರು ಆಗಿದೆ. ಈ ಪರೀಕ್ಷೆಯಲ್ಲಿ ನೀನು ದೀಪ ಆಗಿ ಚಿರು ಮನ್ಸನ್ನ ಗೆಲ್ಬೇಕು. ರೂಪಕ್ಕಿಂತ ಗುಣನೇ ಮುಖ್ಯ ಅನ್ನೋದನ್ನ ನೀನು ಪ್ರೂವ್ ಮಾಡ್ಬೇಕು. ಇಲ್ದೆ ಹೋದ್ರೆ ನೀನೇ ನಿನ್ ಕೈಯಾರ ನಿನ್ ಜೀವನನ ಹಾಳು ಮಾಡ್ಕೊಳ್ಳೋ ಸಂದರ್ಭ ಬಂದ್ರೂ ಬರಬಹುದು. ಯೋಚನೆ ಮಾಡು. ಹೌದಕ್ಕ, ಇನ್ಮೇಲಿಂದ ನೀವ್ ಹೇಳ್ದಂಗೆನೆ ನಾನು ಫುಲ್ ಸೀರಿಯಸ್ ಆಗ್ತೀನಿ. ಇದು ನಿನ್ನ ಮತ್ತೆ ಚಿರು ಅದಕ್ಕೆ ಮಧ್ಯೆ ನಡೀತಿರೋ ಯುದ್ಧ. ನೀನ್ ಈ ಮನೇಲಿ ಇರ್ಬೇಕೋ ಬೇಡವೋ ಅನ್ನೋ ಅಳಿವು ಉಳಿವಿನ ಪ್ರಶ್ನೆ. ನೀನ್ ಈ ಪರೀಕ್ಷೆಯಲ್ಲಿ ಗೆಲ್ಲೇಬೇಕು ದೀಪ. ಹೌದಕ್ಕ, ಸೌಂದರ್ಯ ಮೇಡಮ್ನ ಸೋಲ್ಸೋ ಮೂಲಕ ಈ ಯುದ್ಧದಲ್ಲಿ ಗೆದ್ದು ಇತಿಹಾಸ ನಿರ್ಮಿಸ್ತೀನಿ. ಗುಡ್. ನೀನ್ ಗಂಡಂಗೋಸ್ಕರ ನೀನ್ ಈ ಕೆಲಸ ಮಾಡ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ಬೇಗ ರೆಡಿ ಆಗೋದು. ವೆಲ್ಕಮ್ ದಿಶಾ. ಥ್ಯಾಂಕ್ ಯು ಮಚ್. ನಿಮ್ ಡೆಸಿಗ್ನೇಷನ್ ಏನು? ನಾನು ಈ ಕಂಪನಿಗೆ ಒಂಥರ ಗೆಸ್ಟ್ ಕನ್ಸಲ್ಟೆಂಟ್ ಇದ್ದಾಗೆ ಆಗಾಗ್ಲೇ ವಿಸಿಟ್ ಕೊಡ್ತಾ ಇರ್ತೀನಿ. ನೈಸ್ ಮಿಸ್ಟರ್ ಭಾಸ್ಕರ್. ನೈಸ್ ನೇಮ್. ನೈಸ್ ಮೀಟಿಂಗ್ ಯು ಟು ಮೇಡಮ್. ಓ ಮೈ ಗಾಡ್, ದೀಸ್ ಆರ್ ಮೈ ಫೇವರೇಟ್ ಫ್ಲವರ್ಸ್. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನು ನಿಮ್ ಬಗ್ಗೆ ಡೀಪ್ ರಿಸರ್ಚ್ ಮಾಡ್ಬಿಟ್ಟಿದ್ದೀನಿ, ಅದಕ್ಕೆ ಇದನ್ನೆಲ್ಲ ಪದ್ಮನಾಭದಿಂದ ತರಿಸಿದ್ದೀನಿ. ಸೋ ಸ್ವೀಟ್ ಭಾಸ್ಕರ್. ಆನ್ ಟೈಮ್ ಬಂದಿದ್ದಾರೆ. ಗುಡ್. ಓ ದಿಶಾ, ಹಾಯ್. ಯುವ ಇವ್ರು ನಮ್ಮ ಚಿರು ಅತ್ತಿಗೆ ಸೌಂದರ್ಯ ಅಂತ. ಓ ರೈಟ್, ವಿ ಮೆಟ್ ಅಟ್ ದಟ್ ಇವೆಂಟ್ ರೈಟ್. ಹಾಯ್ ಸೌಂದರ್ಯ. ಹಾಯ್. ಚಿರು ಹೇಳ್ದಾಗೆ ಯು ಆರ್ ಆನ್ ಟೈಮ್. ವೆರಿ ಗುಡ್. ಆಫ್ ಕೋರ್ಸ್, ಲೈಫಲ್ಲಿ ಟೈಮಿಂಗ್ ವೆರಿ ಇಂಪಾರ್ಟೆಂಟ್.
ಒಂದ್ಸಲಿ ನಿಮ್ ಟೈಮ್ ಒಂದ್ಸಲಿ ನನ್ ಟೈಮ್. ಹೌದೌದು, ಕಾಲ ಎಲ್ರ ಕಾಲು ಎಳೆಯುತ್ತೆ. You're absolutely right, Bhaskar. Isha, what would you like to have? Coffee, tea, or some fresh fruit juice? Bhaskar, where's my desk? Come on, I'll show you. Come. ಇದ್ಯಾರಿದು ಆಫೀಸಿಗೆ ಬಂದಿರೋದು? ಎಲ್ಲರೂ ನೊಣ ಮುತ್ಕೊಂಡಂಗೆ ಮುತ್ಕೊಂಡಿದ್ದಾರೆ. ಈ ಥರ ಆ್ಯಕ್ಟಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತು. ಅರ್ಚನಾ ಅಕ್ಕ ಹೇಳ್ಕೊಟ್ಟಲ್ಲಿ ಕಕ್ ಮಟ್ಟಂಗೆ ಮಾಡಿದೆ, ಎಲ್ರೂ ಯಾಮಾರಿಸ್ಬಿಟ್ಟೆ. ನನ್ನ ಹಸ್ಬೆಂಡ್ ಎಲ್ಲಿ? ನನ್ನನ್ನು ವೆಲ್ಕಮ್ ಮಾಡೋಕ್ಕೆ ಅವ್ರ ಅದಕ್ಕೆ ಬಂದರು, ಇವ್ರು ಮಾತ್ರ ಬರಲಿಲ್ಲ. ಇಷ್ಟೊಂದು ದುರಂಕಾರನ ಹಂಗೇನೆ ಅನ್ಸುತ್ತೆ. ಪರವಾಗಿಲ್ಲ, ಇನ್ನು ಮೆಟ್ಟಕ್ಲಾಡಿ ದಿಶಾಯಿಂದ ಅವ್ರು ದೂರ ಇದ್ರೇನೆ ಸರಿ. ಅವ್ರು ಹಿಂದೆನೆ ಸತ್ತಾಡ್ತಿದ್ರೆ ತುಂಬ ಕಷ್ಟ ಆಗುತ್ತಪ್ಪ. ಚಿಕ್ಕ ಮಕ್ಳ ತರ ಯಾಕೆ ಕತ್ ಕೇಳಿಸ್ಕೊತಿದ್ದೀರಾ? ಏನಿಲ್ಲ, ಐ ವಾಂಟ್ ಟು ಇಂಟ್ರೊಡ್ಯೂಸ್ ಯು ಟು ಮಿಸ್ಟರ್ ಚಿರಾಗ್. ಅವ್ರು ಯಾರಿಗೆ ತಾನೇ ಗೊತ್ತಿಲ್ಲ. He's a very handsome man. He's very handsome. ಬಟ್ ಆದ್ರೆ ನೀವು ಅವನು ಅಷ್ಟೊಂದು ಹೋಗಲ್ಬೇಡಿ. Come, let me introduce you to Chirag. Come, let's go. May I come in? Please. Hi. How do you do? I'm doing good, Disha. How are you doing? Really good. Your dress is looking good on you. In the color of the material. Hello. Please. ದಿಶಾ, ಏನಂತ ಗೊತ್ತಾ? ಎಷ್ಟೋ ಜನ ಮಾಡೆಲ್ಸು ನಮ್ಮ ಚಿರು ಹಿಂದೆ ಬಿದ್ದಿದ್ರು. Is it? ಚಿಕ್ಕಪ್ಪ ಪ್ಲೀಸ್, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನೇನು ಸುಳ್ಳು ಹೇಳ್ತೀನಪ್ಪ? ಎಷ್ಟೋ ಜನ ಮಾಡೆಲ್ಸು ನನ್ನ ಲವ್ ಮಾಡು, ನನ್ನ ಮದುವೆ ಆಗು ಅಂತ ಹೇಳಿಲ್ವಾ? ಹೇಳಿದ್ರು, ನಾನು ಅವ್ರನ್ನೆಲ್ಲ ಇಗ್ನೋರ್ ಮಾಡಿದ್ದೆ. ಅದೆಲ್ಲ ಯಾಕೀಗ? ಹೌದೌದು, ಅವನು ಅದನ್ನು ಇಗ್ನೋರ್ ಮಾಡಿದ್ದ. ಆದ್ರೆ ಒಂದೇ ಒಂದ್ಸಲ ಏನಾಯ್ತು ಗೊತ್ತಾ?